ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರಿಗೂ ಸ್ವಾಗತ ಸುಸ್ವಾಗತ ಮತ್ತು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಂಪರ್ ಆಫರ್ ಗಿಫ್ಟ್ ಸಿಹಿ ಸುದ್ದಿಯನ್ನು ತಿಳಿದುಕೊಳ್ತಾ ಇದ್ದೀವಿ. ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಇಟ್ಟುಕೊಳ್ಳಿ. ಏಕೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟು ಸಹಾಯವನ್ನು ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ. ಆದರೆ ನಂದು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಆಲ್ ಆಪ್ಷನ್ ಸೆಲೆಕ್ಟ್. ಇನ್ನು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನೀವು ಕೊಡುವ ಒಂದು ಲೈಕ್ನಿಂದ ಇನ್ನೊಬ್ಬ ವಿದ್ಯಾರ್ಥಿಗೂ ಇನ್ನೊಬ್ಬರಿಗೂ ಸಹಾಯ ಆಗುತ್ತೆ, ಈ ವಿಡಿಯೋ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಆದರೆ ನಂದು ಇನ್ನು ಟಾಪಿಕ್ಗೆ ಬರೋಣ. ಈಗ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಅದು 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಏನಪ್ಪ ಆ ಬಂಪರ್ ಆಫರ್ ಗಿಫ್ಟ್ ಸಿಹಿ ಸುದ್ದಿ ಅನ್ನೋದು ತಿಳಿದುಕೊಳ್ತಾ ಹೋಗೋಣ. ನೀವು ಏನಾದರೂ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ನಿಮಗೆ ಇನ್ನೂ ಮೋರ್ ಅಪ್ಡೇಟ್ಸ್ ನೀಡುತ್ತೆ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ನಿಮ್ಮ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಯಾವಾಗ ನಡೆಯಲಿದೆ? ನವೆಂಬರ್ 16 ಅಥವಾ 17ರಿಂದ ಸ್ಟಾರ್ಟ್ ಆಗಲಿದೆ, ಹೌದಾ? ಅದಕ್ಕೋಸ್ಕರ ನೀವು ಎಷ್ಟು ಸಬ್ಜೆಕ್ಟ್ಸ್ ಅನ್ನು ಓದಿದ್ರೆ ಎಷ್ಟು ಅವರ್ಸ್ನಲ್ಲಿ ನೀವು ಮುಗಿಸ್ಬೋದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಈಗ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅಲ್ಲಿ ಮಿನಿಮಮ್ ಫಸ್ಟ್ ಸೆಮ್ಗೆ 8 ಸಬ್ಜೆಕ್ಟ್ಸ್ ಇರುತ್ತವೆ. ಆ 8 ಸಬ್ಜೆಕ್ಟ್ಸ್ ಅಲ್ಲಿ ನೀವು ಓದಬೇಕಾಗಿರೋದು ತುಂಬ ಅಂದರೆ ತುಂಬ ಕಡಿಮೆ ಸಬ್ಜೆಕ್ಟ್ಸ್ ಅಂತ ಈ ಬಂಪರ್ ಆಫರ್ ಗಿಫ್ಟ್ ಸಿಹಿ ಸುದ್ದಿ. ಅದು ಎಷ್ಟು ಸಬ್ಜೆಕ್ಟ್ಸ್ ಅಂದರೆ, ಈಗ ನೀವು ಏನಾದರೂ ಕಂಪ್ಯೂಟರ್ ಇದ್ದರೆ, ಈಗ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಮತ್ತು ಸಿ ಪ್ರೋಗ್ರಾಮಿಂಗ್ ESC ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಮತ್ತು ಹಲವಾರು ಸಬ್ಜೆಕ್ಟ್ಗಳಲ್ಲಿ ಕಂಪ್ಯೂಟರ್ ಅಂತ ಏನಾದರೂ ಇದ್ದರೆ ನಿಮಗೆ ಆ ಸಬ್ಜೆಕ್ಟ್ ಅನ್ನು ಓದುವ ಹಾಗಿಲ್ಲ. ಏಕೆ ಅಂದರೆ ಅವರು ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲ್ಲ ಆ ಸಬ್ಜೆಕ್ಟ್ಗೆ. ಫೈನಲ್ ಅಂದರೆ, ಈಗ ಈ ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್, ಥರ್ಡ್ ಇಂಟರ್ನಲ್ ಅಂತ ನಡೆಸ್ತಾರೆ. ಬಟ್ ಈ CAD ಆರ್ CED, ಓಕೆ, CED ಅಂತ ತಗೊಳ್ಳೋಣ, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಈ ಸಬ್ಜೆಕ್ಟ್ ಅನ್ನು ಫೈನಲ್, ಓಕೆ, 50 ಮಾರ್ಕ್ಸ್ಗೆ ಒಂದೇ ಬಾರಿ ಇಂಟರ್ನಲ್ ನಡೆಸ್ತಾರೆ. ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್, ಥರ್ಡ್ ಇಂಟರ್ನಲ್ ಅಂತ ಈಗ ನಡೆಸುವ ಅವಶ್ಯಕತೆ ಅವರಿಗೆ ಇರಲ್ಲ. ಓಕೆ, ಇದು ಒಂದು ಬಂಪರ್ ಆಫರ್ ಗಿಫ್ಟ್ ಆಗಿತ್ತು. ಹೀಗೆ ನಿಮಗೆ ಹಲವಾರು ಅಂದರೆ 8 ಸಬ್ಜೆಕ್ಟ್ಗಳಲ್ಲಿ ಆಲ್ಮೋಸ್ಟ್ 3 ಸಬ್ಜೆಕ್ಟ್ ಡಿಕ್ರೀಸ್ ಆಯಿತು ಫಸ್ಟ್ ಇಂಟರ್ನಲ್ ಅನ್ನು ನೀವು ಓದ್ಕೊಳ್ಳೋಕೆ, ಹೌದಾ? ಇದೇ ನಿಮಗೆ ಒಂದು ಬಂಪರ್ ಆಫರ್ ಗಿಫ್ಟ್ ಅಂತ ಹೇಳ್ತಿದ್ದೀನಿ. ಇವಾಗ ನೀವು 8 ಸಬ್ಜೆಕ್ಟ್ಸ್ ಅನ್ನು ಸ್ಟಡಿ ಮಾಡ್ಕೊಳ್ಳೋಕೆ ಟೈಮ್ ಇರಬಹುದು, ಆದರೆ ಟೈಮ್ ಇಲ್ಲ ಅಂದರೂ ಕೂಡ ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು? ಮಿನಿಮಮ್ ಅಂದರೂ 8 ಸಬ್ಜೆಕ್ಟ್ನಲ್ಲಿ 6 ಸಬ್ಜೆಕ್ಟ್ಸ್ ಅಂದರೆ ಹೆಚ್ಚು ಆಯಿತು, ಹೌದಲ್ವಾ? ಅದಕ್ಕೋಸ್ಕರ ನೀವು ಫಸ್ಟ್ ಇಂಟರ್ನಲ್ಗೆ ಎಕ್ಸಾಮ್ಗೆ ಆ್ಯಡ್ ಆಗಿ. ಯಾಕೆ ಅಂದರೆ ನೀವು ಹಲೋ ಆಗಿಲ್ಲ ಅಂದರೆ ನಿಮ್ಮ ಅಟೆಂಡೆನ್ಸ್ ಹೋಗುತ್ತೆ, ಫಸ್ಟ್ ಇಂಟರ್ನಲ್ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಫೈನಲ್ ಇಂಟರ್ನಲ್ ಎಕ್ಸಾಮ್ಗೆ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಮಾರ್ಕ್ಸ್ ಕಳೆದುಕೋಬೇಡಿ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು.